ಅರಿ, ಆಚರಿಸು, ಆನಂದಿಸು ಅಂತ ಆದಮೇಲೆ ಉಳಿಸು ಅಂತ ಅನ್ನೋದು ಬಂತು. ಏನು ಉಳಿಸಬೇಕು ಅಂತ ಅಂದರೆ, ಈ ಸಂತೋಷವನ್ನು ಯಾವುದಾದರೂ ಒಂದು ಶಕ್ತಿ, ಒಂದು ವ್ಯವಸ್ಥೆ, ಒಂದು ಸಮೂಹ ಇಲ್ಲದಂತೆ ಮಾಡೋದಕ್ಕೆ ಹೊರಟಿದೆಯಾ, ಆಗ ಇದನ್ನು ಇರುವಂತೆ ಮಾಡಬೇಕಷ್ಟೇ, ಇರುವಂತೆ ಮಾಡಬೇಕು. ಈಗ ಸೀತೆಯನ್ನು ರಾವಣ ಕದ್ದೊಯ್ದ. ಸೀತೆಯನ್ನು ರಾವಣ ಕದ್ದೊಯ್ದಿದ್ದರಿಂದಾಗಿ ಏನಾಯಿತು ಅಂದರೆ ಏನು ಹೇಳಬೇಕು ಅಂದರೆ, ನೆಮ್ಮದಿ ಹೋಯಿತು, ಸಂತೋಷ ಹೋಯಿತು. ಯಾರದ ಸಂತೋಷ ಹೋಯಿತು? ರಾಮನ ಸಂತೋಷ ಹೋಯಿತು, ಸೀತೆಯ ಸಂತೋಷ ಹೋಯಿತು, ಲಕ್ಷ್ಮಣನ ಸಂತೋಷ ಹೋಯಿತು. ಈ ಸಂತೋಷವನ್ನು ಉಳಿಸಬೇಕು, ಆನಂದವನ್ನು ಉಳಿಸಬೇಕು. ಆ ಉಳಿಸಬೇಕು ಅಂತಂದಾಗ ಏನಾಯಿತು? ರಾವಣನ ಜೊತೆಗೆ ವ್ಯವಹರಿಸಬೇಕಾಗಿ ಬಂತು. ಏನಂತ? ಅವನ ಜೊತೆಗೆ ಯುದ್ಧ ಆಯಿತು. ಆದರೆ ಯುದ್ಧಕ್ಕಿಂತ ಮೊದಲು ರಾಮ ಏನು ಮಾಡ್ದ? ಸಂಧಾನಕ್ಕೆ ಕಳಿಸ್ತಾನೆ ಅಂಗದನನ್ನು. ಸೀತೆಯನ್ನು ಬಿಟ್ಟುಕೊಡು, ನಿನ್ನಷ್ಟಕ್ಕೆ ನೀನೂ ಸುಖವಾಗಿ ಬದುಕು, ನಾವು ಸುಖವಾಗಿ ಬದುಕುತ್ತೀವಿ. ಸಿದ್ಧನಾಗಲಿಲ್ಲ ಅಂತಂದಾಗ ಏನಾಯಿತು? ಸಂಘರ್ಷಕ್ಕೆ ಇಳಿಯಬೇಕಾಯಿತು. ಹಾಗಾಗಿ ಉಳಿಸೋದು ಅಂದರೆ ಏನು? ಯಾರನ್ನೋ ಸಂಹರಿಸೋದಲ್ಲ ಉಳಿಸೋದು ಅಂದರೆ. ಇದು ಹಾಳಾಗದಂತೆ ನೋಡ್ಕೋಬೇಕು. ಇದು ಹಾಳಾಗದಂತೆ ನೋಡಿಕೊಳ್ಳುವಾಗ ಅದು ಇದರ ಮೇಲೆ ದಾಳಿ ಮಾಡಬಾರದು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.